ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಶ್ರೀರಾಮ ಸೇನಾ ಧಾರವಾಡ ಜಿಲ್ಲಾ ಅಧ್ಯಕ್ಷ ಅಣ್ಣಪ್ಪ ದಿವಟಗಿ ಹೋಮ್ ಗಾರ್ಡ್ ಮತ್ತು ಪೊಲೀಸ್ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ರಾಷ್ಟ್ರೀಯ ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ ಭೇಟಿ ಕೊಟ್ಟು ಪೊಲೀಸ್ ಮತ್ತು ಹೋಮ್ ಗಾರ್ಡ್ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹ ಮಾಡಿದ್ದಾರೆ. ರಾಷ್ಟ್ರೀಯ ಶ್ರೀರಾಮ ಸೇನೆಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ ಮಾಧ್ಯಮಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ದೇವಸ್ಥಾನದಲ್ಲಿ ನಡೆದಿರುವಂತಹ ಘಟನೆ ಸರಿಯಲ್ಲ, ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಒಂದು ವೇಳೆ ಕಾನೂನು ಕ್ರಮ ಜರುಗಿಸದೇ ಇದ್ದಲ್ಲಿ ರಾಜ್ಯದಾದ್ಯಂತ ಸವದತ್ತಿ ಚೆಲೋ ಕರೆ ಕೊಟ್ಟು ಲಕ್ಷಾಂತರ ಕಾರ್ಯಕರ್ತರೊಂದಿಗೆ ಉಗ್ರ ಹೋರಾಟ ಕರೆ ಕೊಡಲಾಗುತ್ತೆ ಅಂತ ಪ್ರಮೋದ್ ಮುತಾಲಿಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದು 10 ವರ್ಷದಿಂದ ಪ್ರತೀತಿಯನ್ನು ಪಾಲಿಸ್ತಾ ಇದ್ದಾರೆ. ಇಲ್ಲಿ ಆ ದರ್ಶನ ತಗೊಂಡು ಹೊರಗಡೆ ಬಂದಾಗ ಮಗು ಅಳ್ತಾ ಇತ್ತು ಅಂತ ಹೇಳಿ ಅವ್ರಿಗೇನಾದರೂ ಒಂದು ತಿನ್ನಿಸ್ಬೇಕು ಅಂತ ಹೇಳಿ ಅಲ್ಲಿ ಕೆಳಗಡೆ ಕೂತ್ರೆ ಇಲ್ಲಿಯ ಹೋಮ್ ಗಾರ್ಡ್ ಸಿಬ್ಬಂದಿ ಅತ್ಯಂತ ಅಮಾನುಷವಾಗಿ ಕೆಟ್ಟ ಶಬ್ದಗಳನ್ನು ದೇವಸ್ಥಾನದಲ್ಲಿ ಬೈದು ಇವರನ್ನು ಹೊರಗೆ ಹಾಕ್ತಾನೆ. ಹೊರಗೆ ಹಾಕಿದ ಮೇಲೆ ಮಗು ಅಳೋದು ನಿಲ್ಲಿಸ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ನೆರಳಲ್ಲಿ ಕೂತ್ಕೊಳ್ತೇನೆ ಒಳಗಡೆ ಅಂತ ಹೇಳಿದಾಗಲೂ ನಿಮ್ಮಪ್ಪಂದ ಜಾಗ ಇದು ಅಂತನ್ನುವಂಥದ್ದು ಉದ್ದಟತನದಿಂದ ಅವನು ಮಾತಾಡಿದ್ದಾನೆ. ಆದರೂ ಇವರು ಕೇಳ್ಕೊಂಡು ಸುಮ್ಮನೆ ಇರುವಂಥ ಸಂದರ್ಭದಲ್ಲಿ ಇವನು ದುಡ್ಡು ತೊಗೊಂಡು ಒಳಗಡೆ ಬಿಡ್ತಾ ಇರೋದನ್ನ ನೋಡಿದ ಮೇಲೆ ಅವಾಗ ಇವರು ಸಿಟ್ಟಿನಿಂದ ಹೇಳಿದ್ದಾರೆ, ದುಡ್ಡು ತೊಗೊಂಡು ಬಿಡ್ತಾ ಇದೆಯಲ್ಲೋ, ಮಗು ಆಳ್ತಾ ಇದೆ, ನಿನಗೇನಾದರೂ ಬುದ್ಧಿ ಇದ್ದಿದೆ ಅಂತ ಅನ್ನುವಂಥದ್ದು ಮಾತನ್ನು ಹೇಳಿದಾಗ ಅವನು ಉಲ್ಟಾ ಪಲ್ಟಾ ಮಾತಾಡಿ ಪೊಲೀಸನ್ನು ಕರ್ಕೊಂಡು ಬಂದು ಇವರು ದೇವಸ್ಥಾನದಿಂದ ದೂರದಲ್ಲಿ ಹೋಗಿ ಅಲ್ಲಿ ಕೂತ್ಕೊಂಡು ಇನ್ನೇನು ಮಗುಗೆ ಡಬ್ಬಿ ತೆಗೆದು ತಿನ್ನಿಸ್ಬೇಕು ಅನ್ನೋ ಹೊತ್ತಿಗೆ ಪೊಲೀಸರು ಬಂದು ಅಮಾನುಷವಾಗಿ ಈ ನಮ್ಮ ಜಿಲ್ಲಾ ಅಧ್ಯಕ್ಷನ ತಲೆಗೆ ಹೊಡೆದಿದ್ದಾರೆ. ಹೊಡೆದಿದ್ದು ಬರೀ ಒಂದು ಕೈಲೇ ಅಲ್ಲ, ಎರಡೂ ಕೈ ತಗೊಂಡು ಈಗ ಎಮ್ಮೆ ದನಕ್ಕೆ ಹೊಡಿತಾರಲ್ಲ ಹಾಗೆ ಹೊಡೆದಿದ್ದಾರೆ. ಸೊ ಏನು ತಪ್ಪೇನು, ಅಪರಾಧ ಏನು, ಏನು ಮಾಡಿದ್ರಿ? ಇಲ್ಲಿ ಕಳ್ತನ ಆಯಿತಾ, ಕೊಲೆ ಆಯಿತಾ, ರೇಪ್ ಆಯಿತಾ, ಅಥವಾ ಇನ್ನೇನಾಯ್ತು? ಇಲ್ಲಿ ಮಗುಗೆ ಅಳ್ತಾ ಇದೆ, ಒಂದು ತಿಂಡಿ ಕೊಡಿಸ್ಬೇಕು, ಶಾಂತಗೊಳಿಸ್ಬೇಕು ಅನ್ನುವಂಥದ್ದು ಇಷ್ಟೇ ಇದದು. ಹೌದು, ಇವರು ಬೈದಿರಬಹುದು, ಯಾಕೆ ಬೈಬಾರ್ದಾ? ಮಗು ಅಳ್ತಾ ಇರುವಂಥ ಶಾಂತ ರೀತಿಯಿಂದ ಒಂದು ವರ್ತನೆ ಮಾಡುವಂಥದ್ದು ಇಲ್ಲಿ ಪೊಲೀಸ್ ಮತ್ತು ಆ ವ್ಯಕ್ತಿ, ನಾನು ಹೇಳೋದು ಎಲ್ಲ ಪೊಲೀಸರಲ್ಲ, ಎಲ್ಲ ಹೋಮ್ ಗಾರ್ಡ್ಸು ಅಲ್ಲ, ಅವರು ಇಬ್ಬರು ಮಾತ್ರ ನಡ್ಕೊಂಡಿದ್ದ ರೀತಿ ರಾಕ್ಷಸಿ ರೀತಿಯ ನಡವಳಿಕೆ ಮಾಡಿದ್ದಾರೆ. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಕಾನೂನಿದೆ, ಮೊಣಕಾಲಿನ ಕೆಳಗಡೆ ಹೊಡಿಬೇಕು ಅಂತ ಅನ್ನೋದಿದೆ. ಗುಂಡು ಹೊಡಿಬೇಕಾದ್ರೂ ಮೊಣಕಾಲಿನ ಕೆಳಗಡೆ ಗುಂಡು ಹೊಡಿತಾರೆ, ಲಾಠಿ ಏಟು ಮಾಡಬೇಕಾದ್ರೂ ಮೊಣಕಾಲಿನ ಕೆಳಗಡೆಗೆ ಮಾಡ್ತಾರೆ. ಇದು ಏನಿಲ್ಲ, ನೇರವಾಗಿ ತಲೆಗೆ ಹೊಡೆದಿದ್ದರಿಂದ ಹೊಲಿಗೆ ಬಿದ್ದಿದೆ. ಹೊಲಿಗೆ ಬಿದ್ದು ರಕ್ತ ಬೊಂಬಾಟಾಗಿದೆ. ಆ ಪೇಪರ್ ಇದು ಕೊಡ್ರ, ಫೋಟೋ ಕೊಡ್ರ. ಅಂಥ ಭಯಾನಕವಾಗಿ ಹೊಡೆದಂಥ ಇದು ಘಟನೆಯನ್ನು ನಾವು ಖಂಡಿಸಬಾರ್ದ? ಇದು ನೋಡಿ, ಇಡೀ ಇದು ರಕ್ತಮಯ ಆಗಿದೆ. ಇದು ಏನು ಹೇಳುತ್ತೆ ಇದು? ಮತ್ತು ಇದರಲ್ಲಿ ರಕ್ತ ಹಾಕಿ ಬೆಳೀತಾ ಇದೆ, ಸೋರ್ತಾ ಇದೆ, ಇನ್ನೂ ಇದಾಗ್ತಾ ಇದೆ. ಇನ್ನೂ ಬೈಯೋದೇ ಮಾಡೋದು ಇವರು. ಈ ವ್ಯಕ್ತಿನ ಆಸ್ಪತ್ರೆಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡುವಂಥ ಮಾನವೀಯತೆ ಇಲ್ವ ಇದರಲ್ಲಿ? ಸೊ ಈ ರೀತಿಯ ವರ್ತನೆಯ ಹಿನ್ನೆಲೆಯಲ್ಲಿ ಇವತ್ತು ನಾವು ಪ್ರತಿಭಟನೆಯ ಹಿನ್ನೆಲೆಯಲ್ಲೇ ಬಂದಿದ್ದೀವಿ. ನಮಗೆ ಹಕ್ಕಿದೆ, ನಮ್ಮ ದೇವಸ್ಥಾನ ಇದು. ಲಾಠಿ ಹಾಕಿ ಹೊಡಿತೀರಾ? ಯಾವ ಹಿನ್ನೆಲೆಯಲ್ಲಿ ಹೊಡಿತಾ ಇದ್ದೀರಿ ನೀವು? ಮನುಷ್ಯರಿದ್ದಾರೋ, ರಾಕ್ಷಸರಿದ್ದಾರೋ, ದನಗಳಿದ್ದಾರೋ? ನೀವು ಯಾರು ಹೊಡಿತಾ ಇದ್ದೀರಿ ನೀವು? ಬರೇ ನಮ್ಮ ಜಿಲ್ಲಾ ಅಧ್ಯಕ್ಷ ಅಂತ ಅಲ್ಲ, ಇದು ಭಕ್ತಾದಿಗಳು ಇಲ್ಲಿ ಕಷ್ಟದಿಂದ, ನೋವಿನಿಂದ ಉಪವಾಸ ಮಾಡಿ, ಉರುಳು ಸೇವೆ ಮಾಡಿ, ದೂರದಿಂದ ಸಾವಿರಾರು ಕಿಲೋಮೀಟರ್ ದೂರದಿಂದ ಬಂದಿರ್ತಾರೆ. ಭಕ್ತರ ಜೊತೆಗೆ ಹೇಗೆ ನಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ ನಿಮಗೆ? ಅವರಿಬ್ಬರನ್ನ ಸಸ್ಪೆಂಡ್ ಮಾಡುವವರೆಗೆ ನಾವು ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಅವರಿಬ್ಬರಿಗೆ ಶಿಕ್ಷೆ ಆದರೆ ಉಳಿದವರಿಗೆ ಎಲ್ಲ ಬಾಯಿ ಮುಚ್ಕೊಂಡು ಬಾಲ ಮುದ್ಕೊಂಡಿರ್ತಾರೆ. ಹೇಗೆ ನಡವಳಿಕೆ ಮಾಡಬೇಕು ಈ ಕ್ಷೇತ್ರದಲ್ಲಿ ಅಂತನ್ನುವಂಥದ್ದು. ಅವನ ದರ್ಶನಕ್ಕೆ ಬಂದವನಿಗೆ ಆ ಎಲ್ಲಮ್ಮನ ದರ್ಶನ ಆದ ನಂತರದ ಘಟನೆ ಇವತ್ತಿಗೂ ಹೊರಗೆ ಬಂದಿಲ್ಲ. ಅವರು ಆ ಭಯ, ಆ ಏಟಿನ ನೋವು, ಅವ್ರ ಹೆಂಡತಿ ರಾತ್ರಿ ಹೊತ್ತು ಮಲಗೋಕ್ಕಾಗ್ತಾ ಇಲ್ಲ. ಸೊ ಇಂಥ ಭಯಾನಕ ರಾಕ್ಷಸಿ ಪ್ರವೃತ್ತಿಯನ್ನು ಈ ಕ್ಷೇತ್ರದಲ್ಲಿ ಆಗಬಾರದು, ಆಗಿದೆ.
ಆದಂಥವರು ಯಾರು ಮಾಡಿದಾರ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತನ್ನುವಂಥದ್ದು ನಾನು ಹೇಳೋದು. ಇದರಲ್ಲಿ ಕ್ಷಮೆ ಇಲ್ಲ, ಇದರಲ್ಲಿ ಹೊಂದಾಣಿಕೆ ಇಲ್ಲ ಅಂತನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಇನ್ನು ಉಳಿದೆಲ್ಲ ಈ ಕ್ಷೇತ್ರದಲ್ಲಿ ಕಳೆದ 6 ತಿಂಗಳ ಮುಂಚೆ ಹೇಗಿತ್ತು ಈಗ ಹೇಗಿದೆ ಅಂತನ್ನೋದು ಭಾಳ ನಾವೆಲ್ಲ ಹೊಗಳ್ತಾ ಇದ್ದೀವಿ. ಭಾಳ ಸ್ವಚ್ಛತೆ ಇದೆ, ಭಾಳ ಶಾಂತತೆ ಇದೆ. ವ್ಯವಸ್ಥಿತವಾಗಿ ಆ ತಾಯಿಯ ಮಹಾತಾಯಿಯ ರೇಣುಕಾ ಯಲ್ಲಮ್ಮನ ದರ್ಶನ ಆಗುವಂಥ ವ್ಯವಸ್ಥೆ ಮಾಡಿದಂಥ ಇಲ್ಲಿಗೆ ಬಂದಂಥ ಅಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಅವ್ರಿಗೆ ಪೂರ್ಣ ಸಹಕಾರ ನಮ್ಮದು ಇದೆ. ನಾವು ಕೂಡ ಇನ್ನು ಮೇಲೆ ಯಾವುದೇ ಯಾತ್ರೆ ಏನು ದೊಡ್ಡ ದೊಡ್ಡ ಸಂದರ್ಭದಲ್ಲಿ 100 ಜನ ನಾವು ಕಾರ್ಯಕರ್ತರು ಬಂದು ಅವ್ರಿಗೆ ಪೂರ್ಣ ಸಹಕಾರ ಕೊಡುವಂಥದ್ದು ಕೂಡ ನಾವು ನಿರ್ಧಾರವನ್ನು ಮಾಡಿದ್ದೀವಿ. ಈ ಘಟನೆಯ ಬಗ್ಗೆ ಪೊಲೀಸ್ ಅಧಿಕಾರಿಗಳ ಜೊತೆ ನೀವು ಚರ್ಚೆ ಮಾಡಿದ್ದೀರಿ? ಈಗ ಇಲ್ಲಿಂದ ಪೊಲೀಸ್ ಅಧಿಕಾರಿ ಕಡೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಮಾತನಾಡಿ ಅವ್ರಿಗೂ ಒಂದು ಮನವಿ ಕೊಡೋದಂತ ನಿಶ್ಚಯ ಮಾಡಿದ್ದೀವಿ. ಅವ್ರಿಗೂ ಹೇಳ್ತೀವಿ, ಇನ್ನೂವರೆಗೆ ಅವ್ರ ಮೇಲೆ ಕ್ರಮ ತೊಗೊಳ್ಬೇಕು. ತೊಗೊಳ್ಳದೇ ಇದ್ದರೆ ಮುಂದಿನ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟ ಇಡೀ ರಾಜ್ಯದಿಂದ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಚಲೋ ಅಂಥೇಳಿ ಕರೆ ಕೊಡಬೇಕಾಗತ್ತೆ, ಸೌದತ್ತಿ ಚಲೋ ಅಂತ ಕರೆ ಕೊಡಬೇಕಾಗತ್ತೆ. ಲಕ್ಷಾಂತರ ಜನ ನಮ್ಮ ಕಾರ್ಯಕರ್ತರು ಬರ್ತಾರೆ. ಆವಾಗ ನೀವು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅಂತನ್ನೋದು ನೋಡಿ. ಈಗಲೇ ಅವನಿಗೆ ಶಿಕ್ಷೆ ಕೊಡಿ, ಇಬ್ಬರಿಗೂ ಶಿಕ್ಷೆ ಕೊಡಿ, ನಾವು ನಮ್ಮ ಪಾಡಿಗೆ ನಾವಿರ್ತೀವಿ ಮತ್ತು ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರವನ್ನು ಕೊಡ್ತೀವಿ ಅಂತನ್ನುವಂಥದ್ದು ಹೇಳ್ತಾರೆ. ವೀರೇಶ್ ಬೆಳಚಿನ ಮರಡಿಮಠ, ಕರ್ನಾಟಕ ರಾಜ್ಯ ಮುಖ್ಯಸ್ಥರು, TV 20 ಕನ್ನಡ ನ್ಯೂಸ್, ಸವದತ್ತಿ.